ಹಾಯ್ ಕಣ್ರೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಶ್ರೀ ಬಂಡೆ ಮಹಾಕಾಳಿ ಟೆಂಪಲ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಆಫೀಸ್ ಮುಗಿಸ್ಕೊಂಡು. ಬಟ್ ಏನಂದರೆ ಆಫೀಸ್ 5:30ಗೆ ಮುಗಿಬೇಕಿತ್ತು. ಸರ್ವರ್ ಇಶ್ಯೂಸಿಂದ 6:30ಗೆ ಮುಗೀತು. ಮುಗಿಸ್ಕೊಂಡು ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಮೀಟಾಗಿ ನಾವು ಹೊರಟಿದ್ದು ಶ್ರೀ ಬಂಡೆ ಮಹಾಕಾಳಿ ಅಮ್ಮ ಟೆಂಪಲ್ಗೆ. ಇದು ಬಂದ್ಬಿಟ್ಟು ಬಂಡೆ ಮಹಾಕಾಳಿ ಟೆಂಪಲ್ ಬಂದು ಗವಿಪುರಂ ಗುಟ್ಟಳ್ಳಿಯಲ್ಲಿ ಇರುತ್ತೆ. ಇದೇನಂದರೆ ಮೆಜೆಸ್ಟಿಕ್ಕಿಗೆ ಹೋಗಬೇಕು. ಮೆಜೆಸ್ಟಿಕ್ಕಿಂದ ಏನಂದರೆ ಬಸ್ಸಸ್ ಸಿಗಲ್ಲ ನಿಮಗೆ. ಅಲ್ಲಿಂದ 5 ಕಿಲೋಮೀಟರ್ ದೂರ ಇರುತ್ತೆ ಅಷ್ಟೇ. ಬಟ್ ನೀವು ಅಲ್ಲಿಂದ ಡೈರೆಕ್ಟ್ ಬಸ್ಸಲ್ಲಿ ಗಾಂಧಿ ಬಜಾರು ಇಲ್ಲಾಂದರೆ ಆಶ್ರಮ ಸರ್ಕಿಲ್ಗೆ ಹೋಗಿ ಅಲ್ಲಿಂದ ನೀವು ಬೇಕಾದರೆ ಆಟೋ ಮಾಡ್ಕೊಂಡು ಹೋಗ್ಬೋದು. ಆಟೋಗೆ ಏನಂದರೆ ಒಂದು 50 ರೂಪೀಸ್ ಇರ್ಬೋದು. ಇಲ್ಲ ನೀವೇನಾದರೂ ಓನ್ ವೆಹಿಕಲ್ ಇದೆ, 2 ವೀಲರ್ 4 ವೀಲರ್ ಅಂದರೆ ನೀವು 2 ವೀಲರ್ 4 ವೀಲರಲ್ಲಿ ಹೋಗ್ಬೋದು. ಅಲ್ಲಿ ಏನಂದರೆ ನಿಮಗೆ ಒಂದು ಎಲ್ಲ ಫ್ರೀ ಪಾರ್ಕಿಂಗ್ ಇದೆ, ಏನು ಇಶ್ಯೂಸ್ ಇಲ್ಲ. ಪಾರ್ಕಿಂಗ್ ಎಲ್ಲ ಸ್ಪೇಷಿಯಸ್ ಇದೆ, ಸ್ಪೇಸ್ ಎಲ್ಲ ಚೆನ್ನಾಗಿದೆ. ನೀವು ನೋಡಿ ಒಂದ್ಸಲ ಆರಾಮಾಗಿರುತ್ತೆ. ನಾವು ಹೋಗೋ ರೋಡಲ್ಲಿ ಮುಂಚೆ ನಾನು ವರ್ಕ್ ಮಾಡ್ತಿದ್ದಿದ್ದು ಕಂಪನಿ ಆಫೀಸ್ ಮುಂದೆನೇ ಹೋಗಿದ್ದು. ನಾನು ಮುಂಚೆ ವರ್ಕ್ ಮಾಡ್ತಿದ್ದು HDFC ಬ್ಯಾಂಕಲ್ಲಿ. HDFC ಬ್ಯಾಂಕ್ ಆ ರೋಡು ಅದೆಲ್ಲ ನೋಡಿದಾಗ ತುಂಬ ಖುಷಿ ಆಯಿತು. ಹಳೆ ಮೆಮೊರೀಸ್ ಎಲ್ಲ ನೆನಪಾಯಿತು. ಬಟ್ ಏನಂದರೆ ಹೇಳ್ತಾರಲ್ಲ, ಕಂಪನಿ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ನನಗೆ ಲಿಟ್ರಲಿ ಹೇಳಬೇಕು ಅಂದರೆ ನನಗೆ HDFC ಬಿಡೋ ಆ ಇಂಟೆನ್ಷನ್ ಇರಲಿಲ್ಲ, ಅಷ್ಟು ಚೆನ್ನಾಗಿದೆ ನನಗೆ ಕಂಪನಿ. ಬಟ್ ಏನಂದರೆ ಗ್ರೋತ್ ಬೇಕಲ್ಲ ಫ್ಯೂಚರಲ್ಲಿ, ಆ ಗ್ರೋತ್ಗೋಸ್ಕರ ಬಿಟ್ಟು ಬಂದಿದ್ದು. ಬಟ್ ಅಲ್ಲಿದ್ದಿದ್ದು ಕೊಲೀಗ್ಸು, ಮ್ಯಾನೇಜರ್ಸು ಲಿಟ್ರಲಿ ಸಖತ್ತಾಗಿತ್ತು. HDFC ಹೇಳ್ಬೇಕಾದ್ರೆ HDFCಗೆ ಹೋಗೋದಕ್ಕಿಂತ ಮುಂಚೆ ಐ ಆಮ್ ನಥಿಂಗ್. HDFCಗೆ ಹೋದ್ಮೇಲೆ ನನಗೇನು ಕಮ್ಮಿ ಇಲ್ಲ, ಅಷ್ಟು ನಾಲೆಡ್ಜ್ ಕೊಟ್ಟಿದೆ, ಅಷ್ಟು ಅಂದರೆ ಕಾನ್ಫಿಡೆನ್ಸ್ ಬಂದಿದೆ ಅಲ್ಲಿ HDFCಲಿ ವರ್ಕ್ ಮಾಡಿದ್ದಾದಮೇಲೆ. ನಾನು ಇರೋವರೆಗೂ HDFCನ ಆ ನಂಬಿಕೆ ಹೋಗಲ್ಲ, HDFC ಮೇಲೆ ಇರೋ ನಂಬಿಕೆ. ಬಟ್ ಏನಂದರೆ ಆ ರೋಡಲ್ಲಿ ಹೋಗುವಾಗ ಅದೆಲ್ಲ ಮೆಮೊರೀಸ್ ನೆನಪಾಗಿ ತುಂಬ ಬೇಜಾರಾಯಿತು. ಬಟ್ ಏನು ಮಾಡೋಕ್ಕಾಗಲ್ಲ, ಗ್ರೋತ್ ಬೇಕು ಅಂದರೆ ಬಿಟ್ಟು ಮುಂದೆ ಹೋಗಲೇಬೇಕು. ಒಂದು ಕಂಪನಿ ಬಿಟ್ಟು ಒಂದು ಕಂಪನಿ, ತುಂಬ ಬೇಜಾರಾಯಿತು. ಬಟ್ ಏನು ಮಾಡೋಕ್ಕಾಗಲ್ಲ. ನಾವಿರೋದ್ರಿಂದ ಬಂಡೆ ಮಹಾಕಾಳಿ ಅಮ್ಮ ಟೆಂಪಲ್ಗೆ ನಿಯರ್ಲಿ ಒನ್ ಅವರ್ ಆಯಿತು ಬರೋಕ್ಕೆ. ಬೈಕಲ್ಲಿ ಬಂದಿದ್ದು, ಯಾಕಂದರೆ ಆಫೀಸ್ ಮುಗಿಸ್ಕೊಂಡಲ್ವ ಬಂದಿದ್ದು, ಲೇಟಾಗಿ ಹೋಗಿತ್ತು. ಇನ್ನು ಬಸ್ಸಸ್ಸಲ್ಲೆಲ್ಲ ಲೇಟ್ ಆಗುತ್ತೆ ಅಂತ ಬೈಕಲ್ಲಿ ಬಂದ್ವಿ. ಇದು ನೋಡಿರಿ, ಇದು ಎಂಟ್ರೆನ್ಸು ಫಸ್ಟು. ನಿಮಗೆ ಇಲ್ಲಿ ಸೈಡಲ್ಲೆಲ್ಲ ನಿಮಗೆ ಏನಾದರೂ ಹೂವು ಮತ್ತು ನಿಂಬೆಹಣ್ಣು ಎಲ್ಲ ಸಿಗುತ್ತೆ. ನಿಮಗೆ ನಿಂಬೆಹಣ್ಣು ದೀಪ ಅಲ್ಲೆಲ್ಲ ಫೇಮಸ್ಸು. ನಿಂಬೆಹಣ್ಣು ದೀಪ ಅಂದರೆ ನೀವು ನಿಂಬೆಹಣ್ಣು ದೀಪ ತೊಗೊಂಡ್ರೆ ನೀವು ಡೈರೆಕ್ಟ್ ದರ್ಶನಕ್ಕೆ ಒಳಗಡೆ ಹೋದಾಗ ದೇವಿಗೆ ನೀವು ಆರತಿ ಮಾಡ್ಬೋದು. ಅದೇ ಆ್ಯಕ್ಚುಲಿ ನಂಗೆ ಗೊತ್ತಿರಲಿಲ್ಲ, ನಾನು ಹೋಗಿದ್ದು ಫಸ್ಟ್ ಟೈಮು. ನಾನು ತಗೊಂಡು ಆಚೆ ಬೆಳಗಬೇಕಲ್ಲ ಅಂತ ಅಂದ್ಕೊಂಡೆ. ಬಟ್ ತಗೊಂಡಾದ್ಮೇಲೆ ಗೊತ್ತಾಯಿತು, ಒಳಗಡೆ ಹೋದ್ಮೇಲೆ ದೇವಿಗೆ ನಮ್ಮ ಕೈಯಾರ ನಾವೇ ಬೆಳಗ್ಬೋದು. ಯಾರು ಮಿಸ್ ಮಾಡ್ಕೋಬೇಡಿ. ಇನ್ ಕೇಸ್ ಹೋದರೆ ದೀಪ ತಗೊಂಡೇ ಹೋಗಿ. ಆಮೇಲೆ ತಗೊಂಡೋಗಿಲ್ಲ ಅಂದರೆ ನಿಜವಾಗೂ ಬೇಜಾರ ಪಡ್ತೀರಾ, ಹೋದ್ಮೇಲೆ ತಗೋಬೇಕಿತ್ತು ಅಂತ. ಅನ್ನೋದು ಪುರಾಣ ಕತೆ ಕೇಳೋದಾದರೆ, ಈ ದೇವಸ್ಥಾನ ಕೆಂಪೇಗೌಡರು ಬೆಂಗಳೂರು ಕಟ್ಟೋದಕ್ಕಿಂತ ಮುಂಚೆ ಈ ದೇವಸ್ಥಾನ ಕಟ್ಟಿದ್ರಂತೆ. ಈ ಬಂಡೆ ಮಹಾಕಾಳಿ ಅಮ್ಮ ದೇವಸ್ಥಾನ ಸುಮಾರು 1590ರಲ್ಲಿ ನಂಜಮ್ಮ ಅನ್ನೋ ಒಬ್ಬ ಹೆಣ್ಣು ಅಲ್ಲಿ ಕುರಿ ಕಾಯ್ತಿದ್ದಾಗ ಅಲ್ಲಿ ಅವ್ರಿಗೆ ಅಶರೀರವಾಣಿ ಶಬ್ದ ಒಂದು ಬರುತ್ತೆ. ನಾನಿಲ್ಲಿ ಮಹಾಕಾಳಿ ಎಂದು ತನಗೆ ಪೂಜೆ ಸಲ್ಲಿಸಬೇಕು ಅಂತ ಒಂದು ಆಜ್ಞಾಪನೆ ಬರುತ್ತೆ. ಅದು ಕೇಳಿಸ್ಕೊಂಡಿರೋರೇನು ಅನ್ಕೊತಾರೆ, ಅಮ್ಮ ಇದ್ಯಾರೋ ಚಿಕ್ಕ ಹುಡುಗರು ಗೇಲಿ ಮಾಡ್ತಿದ್ದಾರೆ ಅಂತ ನಿರ್ಲಕ್ಷ್ಯ ಮಾಡಿಬಿಡ್ತಾಳೆ. ಆಮೇಲೆ ಪುನಃ ಒಂದು ವಾರ ಆದಮೇಲೆ ಪುನಃ ಅದೇ ವಾಯ್ಸು ಅದೇ ಥರ ಬರುತ್ತೆ. ಅದಾದಮೇಲೆ ಅವರು ಇದೇನೋ ಇದೇ ಥರ ಬರ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ಆ ಊರವ್ರಿಗೆ ತೊಗೊಂಡೋಗಿ ಹೇಳ್ತಾಳೆ, ಈ ಥರ ಬಂದಿದೆ ನನಗೆ, ಈ ಥರ ಅನ್ನಿಸ್ತಿದೆ ಅಂತ. ಅದಾದಮೇಲೆ ಆ ಊರವರೆಲ್ಲ ಈ ಪ್ಲೇಸಿಗೆ ಬಂದು ನೋಡಿದಾಗ 3 ಅಡಿ ಬಂಡೆ ಮೇಲೆ ಅಮ್ಮನವ್ರು ದರ್ಶನ ಕೊಟ್ಟಿರ್ತಾರೆ. ಅದನ್ನು ನೋಡಿ ಆಶ್ಚರ್ಯವಾಗಿದ್ದವರೆಲ್ಲ ಆ ಊರವರು ಆವಾಗಿಂದ ಆ ದೇವಿಗೆ ಬಂಡೆ ಮಹಾಕಾಳಿ ಅಂತ ಹೆಸರಿಟ್ಟು ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಈ ದೇವರಿಗೆ ಶ್ರೀ ಬಂಡೆ ಮಹಾಕಾಳಿ ಅಂತ ಹೆಸರು ಬಂದಿದ್ದು. ಇಲ್ಲಿಗೆ ತುಂಬ ಜನ ಬರ್ತಾರೆ. ಅಂದರೆ ಏನಂದರೆ ಮಂಗಳವಾರ, ಶುಕ್ರವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆಗೆ ತುಂಬ ಜನ ಬರ್ತಾರೆ. ಏನಂದರೆ ಅವಾಗ ಅಂದರೆ ಇವಾಗ ಕೆಟ್ಟ ದೃಷ್ಟಿ ಬಿದ್ದಿದ್ರು, ಇಲ್ಲಾಂದರೆ ಯಾರಾದರೂ ನಿಮ್ಮ ಮೇಲೆ ಮಾಟ ಮಂತ್ರ ಮಾಡಿಸಿದ್ರು, ಇಲ್ಲಾಂದ್ರೆ ನಿಮ್ಗೆ ಏನಾದರೂ ದೃಷ್ಟಿಯಾಗಿದ್ರು ಅದೆಲ್ಲ ಹೋಗುತ್ತೆ ಅನ್ನೋದು ಒಂದು ನಂಬಿಕೆ ಇಲ್ಲಿ ಜನಗೆ. ಇದೇನೆಂದರೆ ಅಮಾವಾಸ್ಯೆ ಇಲ್ಲಾಂದರೆ ಮಾರ್ನಿಂಗು ಶುಕ್ರವಾರ ಮಂಗಳವಾರ ಬಂದರೆ ಮಾರ್ನಿಂಗು ಒಂದು 9 o'clockಗೆ
ನಿಮ್ಗೆ ಅಭಿಷೇಕ ಸ್ಟಾರ್ಟ್ ಆಗುತ್ತೆ ದೇವಿದು. ಆವಾಗ ಯಾರನ್ನೂ ಒಳಗಡೆ ಬಿಡಲ್ಲ. ಒಂದೂವರೆ ಗಂಟೆ 1 ಗಂಟೆ ಅದು ಅಭಿಷೇಕ ನಡೆಯುತ್ತೆ. ಅದಾದಮೇಲೆ ಒಳಗಡೆ ಹೋಗ್ಬೋದು. ಅವಾಗ ಏನಂದರೆ ನಿಮಗೆ ಆವಾಗ ದೇವಿ ಪಾದ ಮುಟ್ಟೋ ಅವಕಾಶ ಬರುತ್ತೆ ನಿಮಗೆ. ಗರ್ಭದ ಗುಡಿಗೆ ಡೈರೆಕ್ಟ್ ಹೋಗ್ಬೋದು. ಡೈರೆಕ್ಟ್ ಹೋಗಿ ದೇವಿದು ಕಾಲು ಮುಟ್ಟಿ ನೀವು ಆಶೀರ್ವಾದ ಮಾಡುವಾಗ ಅಭಿಷೇಕ ಮಾಡ್ತಿರೋ ನೀರು ನಿಮ್ಮ ಮೇಲೆ ಬೀಳುತ್ತೆ. ನಿಮ್ಮ ಮೇಲೆ ಬಿಟ್ಟಾಗ ನಿಮಗೆ ಕೆಟ್ಟ ದೃಷ್ಟಿ ಏನಾದರೂ ಬೇರೆಯವ್ರು ಏನಾದರೂ ಮಾಡಿಸಿದ್ರು ಎಲ್ಲ ಅಂದರೆ ಹೋಗುತ್ತೆ ಅನ್ನೋದು ಒಂದು ನಂಬಿಕೆ ಈ ದೇವಿ ಮೇಲೆ. ಅದು ಈ ದೇವಿ ಬಗ್ಗೆ ಪುರಾಣ ಚರಿತ್ರೆ, ಆ ದೇವಿ ಬಗ್ಗೆ ವಿಶೇಷತೆ ಎಲ್ಲ ಈ ಥರ ಇದೆ. ಟೆಂಪಲಲ್ಲಿ ಇನ್ನೊಂದೇನೆಂದರೆ ಎಲ್ಲಿ ನೋಡಿದ್ರೂ ಫಿಶ್ ಟ್ಯಾಂಕ್ ಇದೆ. ಫಿಶ್ ಟ್ಯಾಂಕ್ ಅಂದರೆ ನಿಯರ್ಲಿ 4-5 ಇದೆ. ಚಿಕ್ಕದು ಇದು ನೋಡಿ, ಇದು ಚಿಕ್ಕದು, ಇನ್ನೊಂದಿದೆ ದೊಡ್ಡದು. ಅದನ್ನು ವಿಡಿಯೋ ಹಾಕ್ತೀನಿ ನೋಡಿ. ಅದಾದಮೇಲೆ ದರ್ಶನ ಆಗಿದ್ಮೇಲೆ ಆ ಕಡೆನೂ ಅಷ್ಟೇ ತುಂಬ ಫಿಶಸ್ ಇದೆ. ನಿಮಗೆ ಅಂದರೆ ಅದು ಇಂಟೆನ್ಷನ್ ಏನಂದರೆ ಫಿಶಸ್ಸು ನಿಮ್ಗೇನು ನೆಗೆಟಿವಿಟಿ ಇದ್ದರೂ ಅದು ಗ್ರ್ಯಾಪ್ ಮಾಡುತ್ತೆ. ನಿಮಗೆ ಮನೇಲೂ ಅಷ್ಟೇ ನಿಮ್ಗೇನಾದರೂ ತುಂಬ ಕಣ್ಣು ದೃಷ್ಟಿ ಏನಾದರೂ ಬೀಳ್ತಿದೆ ಅಂದರೆ ನೀವು ದಯವಿಟ್ಟು ಫಿಶ್ ಟ್ಯಾಂಕ್ ತಂದು ಫಿಶ್ ಬೆಳೆಸಿ. ಯಾಕಂದರೆ ಫಿಶ್ ಸಾಕಿದಾಗ ನಿಮ್ಗೇನೇ ಒಂದು ಕೆಟ್ಟ ದೃಷ್ಟಿ ಬಿದ್ದರೂ ಅದು ನಿಮ್ಮ ಕೆಟ್ಟ ದೃಷ್ಟಿ ತಗೊಂಡು ಅದು ಸಾವು ತಗೊಳುತ್ತೆ. ಅಷ್ಟು ಒಳ್ಳೆಯದು ಮೀನು ಸಾಕೋದ್ರಿಂದ. ನನಗಿಲ್ಲಿ ನೋಡಿದಾಗ ನನಗೆ ನಿಮಗೆ ಹೇಳಬೇಕು ಅನ್ನಿಸ್ತು. ಯಾಕಂದರೆ ಅಲ್ಲೆಲ್ಲ ಕಡೆ ಫಿಶ್ ಟ್ಯಾಂಕ್ ಇದೆ, ಫಿಶಸ್ ಇದೆ. ಅದು ಎಷ್ಟು ನೆಗೆಟಿವಿಟಿ ಗ್ರ್ಯಾಪ್ ಮಾಡುತ್ತಂದರೆ ನೀವು ಅದು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಗ್ರ್ಯಾಪ್ ಮಾಡುತ್ತೆ. ದಯವಿಟ್ಟು ಯಾರಿಗಾದ್ರೂ ಫಿಶ್ ಟ್ಯಾಂಕ್ ಇಲ್ಲ ಅಂದರೆ ತಂದು ಸಾಕಿ, ಗೊತ್ತಾಗುತ್ತೆ ನಿಮಗೆ, ಅದು ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ. ಈ ಬಂಡೆ ಮಹಾಕಾಳಿಯಮ್ಮ ಟೆಂಪಲಲ್ಲಿ ಏನಂದರೆ ತುಂಬ ಆ್ಯಕ್ಟರ್ಸ್ ಬರ್ತಾರೆ. ಅವ್ರದ್ದು ಫೋಟೋಸ್ ಎಲ್ಲ ತುಂಬ ಹಾಕಿರ್ತಾರೆ. ಕ್ಯೂಯಲ್ಲಿ ನಿಂತ್ಕೊಂಡಾಗ ನೀವು ನೋಡ್ಬೋದು, ತುಂಬ ಇರ್ತವೆ. ಅಂದರೆ ಇಲ್ಲಿ ಸ್ಪೆಷಲ್ ದರ್ಶನ ಇರುತ್ತೆ, ಅದು 200 ರೂಪೀಸ್ ಇರುತ್ತೆ. ನಾರ್ಮಲ್ ದರ್ಶನನೂ ಆಗುತ್ತೆ ಬೇಗನೆ. ನಾವು ಶುಕ್ರವಾರ ಹೋಗಿದ್ದು, ಬಟ್ ಏನು ಅಷ್ಟು ರಶ್ ಇರಲಿಲ್ಲ. ನಮ್ಗೆ 1 ಅವರಲ್ಲಿ ಆಯಿತು. ನಿಮ್ಗೇನಾದರೂ ಎಮರ್ಜೆನ್ಸಿ ಇದ್ದರೆ 200 ಟಿಕೆಟ್ ತೊಗೊಂಡ್ರೆ ಆರಾಮಾಗೆ ಹೋಗ್ಬೋದು. ದರ್ಶನಕ್ಕೆ ನಿಲ್ಲೋ ಅವಶ್ಯಕತೆ ಇರಲ್ಲ. ದರ್ಶನಕ್ಕೆ ನಿಂತಾಗ ನಾನೆಲ್ಲ ತುಂಬ ಅಬ್ಸರ್ವ್ ಮಾಡಿದ್ದೇನೆಂದರೆ ಈ ತುಂಬ ಆ್ಯಕ್ಟರ್ಸ್ ಬಂದಿದ್ದಾರೆ, ಮೂವೀಸು ರಿಲೀಸ್ ಆಗುತ್ತೆ. ಅಷ್ಟು ಫೇಮಸ್ ಇದೆ, ಅಷ್ಟು ಮಹಿಮೆ ಇದೆ ದೇವ್ರಿಗೆ. ನನಗಂತೂ ಅಲ್ಲಿ ಹೋಗಿ ನೋಡಿದಾಗ ತುಂಬ ಅದು ನೋಡೋಕ್ಕೆ ಆ ದೇವಿ ಎಷ್ಟು ಅಟ್ರಾಕ್ಟಿವ್ ಆಗಿದೆ ಅಂದರೆ ನೋಡಿದ ತಕ್ಷಣ ಎಷ್ಟೇ ಸ್ಟ್ರೆಸ್ ಇದ್ದರೂ ಅದು ಹೋಗ್ಬಿಡುತ್ತೆ. ಇನ್ನೊಂದೇನೆಂದರೆ ತಳ್ಳಲ್ಲ, ಬೇಗ ಬೇಗ ಹೋಗಿ ಅಂತ ನಮಸ್ಕಾರ ಮಾಡಿಕೊಂಡು ದೇವಿಗೆ ಆರತಿ ಕೊಡೋವರೆಗೂ ವೆಯ್ಟ್ ಮಾಡ್ತಾರೆ ಇಲ್ಲಿ. ಅದೊಂದು ಒಳ್ಳೆಯದು, ಅದು ನಂಗೆ ತುಂಬ ಇಷ್ಟ ಆಯಿತು. ಆಚೆದೆಲ್ಲ ಆಲ್ಮೋಸ್ಟ್ ಆಲ್ ಟೆಂಪಲ್ದು ವ್ಯೂವು ಎಲ್ಲ ನಾನು ಕವರ್ ಮಾಡಿದ್ದೀನಿ. ಬಟ್ ಒಳಗಡೆ ಹೋದೆ, ಅಲ್ಲಿ ವೀಡಿಯೋ ಮಾಡೋಣ ಅನ್ಕಡೆ, ಬಟ್ ವೀಡಿಯೋ ಮಾಡಬೇಡಿ ಅಂತ ಹೇಳಿದ್ರು ನನ್ನ ಫ್ರೆಂಡ್ಸು. ಅದಕ್ಕೆ ಸರಿ ಬಿಡು, ಇನ್ನು ವೀಡಿಯೋ ಮಾಡಿದ್ರೆ ಅಲೋ ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಅಲ್ಲಿ ಒಳಗಡೆ ಏನು ಮಾಡಲಿಲ್ಲ. ಆಮೇಲೆ ಅಲ್ಲಿ ದೇವಿಗೆ ನಾನು ಆರತಿ ಮಾಡಿಬಿಟ್ಟು ಪುನಃ ಆಚೆ ತಂದು ಆಚೆನೂ ಮಾಡ್ಬೋದು, ದೇವಿ ಕಾಣುತ್ತೆ ಅಲ್ಲಿ ಮಾಡ್ಬೋದು. ಆಮೇಲೆ ದೇವಸ್ಥಾನ ಮುಂದೆ ಅಲ್ಲಿ ಹೋಗಿ ಅಲ್ಲಿ ಆರತಿ ಮಾಡಿಬಿಟ್ಟು ಆರತಿ ಇಟ್ಬಿಟ್ಟು. ಬೆಂಗಳೂರಲ್ಲಿ ಇರೋರಾದರೆ ದಯವಿಟ್ಟು ಒಂದು ಸಲ ವಿಸಿಟ್ ಮಾಡಿ ಈ ಟೆಂಪಲ್ನ. ಯಾಕಂದರೆ ಏನೇ ನೆಗೆಟಿವಿಟಿ ಇದ್ದರೂ ಅಲ್ಲಿ ಹೋಗಿ ಬಂದಮೇಲೆ ಒಂದು ಸ್ವಲ್ಪ ಪಾಸಿಟಿವ್ ವೈಬ್ ಕಾಣುತ್ತೆ ಎಲ್ಲರಿಗೂ. ಅಂದರೆ ನಿಯರ್ ಬೈ ಇದ್ದರೆ ಒಂದು ಸಲ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ ಟೆಂಪಲ್ ಅಂತೂ. ನೀವು ಮಾರ್ನಿಂಗ್ ಆದರೂ ಹೋಗ್ಬೋದು, ಈವ್ನಿಂಗ್ ಆದರೂ ಹೋಗ್ಬೋದು. ನಾವೇನಂದರೆ ಮಾರ್ನಿಂಗ್ 9ಗೆ ಆಫೀಸ್ ಇರೋದ್ರಿಂದ ಮಾರ್ನಿಂಗ್ ಹೋದರೆ ಆಫೀಸ್ಗೆ ಹೋಗ್ಬೇಕನ್ನೋ ಒಂದು ಪ್ರೆಷರ್ ಇರುತ್ತೆ. ಆನ್ ಟೈಮ್ ಹೋಗಬೇಕು ಅಂತ ದರ್ಶನ ಮಾಡ್ಕೊಳ್ಳೋಕೆ ಕರೆಕ್ಟಾಗಿ ಆಗಲ್ಲ ಅಂತ ಹೇಳ್ಬಿಟ್ಟು ಈವ್ನಿಂಗ್ ಹೊರಟಿದ್ದು. ಈವ್ನಿಂಗ್ ಚೆನ್ನಾಗಿರುತ್ತೆ ದರ್ಶನ, ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರುತ್ತೆ. ಅಂದರೆ ಲೊಕೇಶನ್ ನೋಡೋಕೆ ಚೆನ್ನಾಗಿರುತ್ತೆ, ವ್ಯೂ ಒಳಗಡೆನೂ ದರ್ಶನ ಆರಾಮಾಗಿ ಮಾಡ್ಕೋಬೋದು. ನನಗಿಲ್ಲಿ ಇಷ್ಟ ಆಗಿದ್ದೇನೆಂದರೆ ನಿಂಬೆಹಣ್ಣು ಆರತಿ ನಾವು ತಗೊಂಡೋಗ್ತೀವಲ್ಲ, ಡೈರೆಕ್ಟ್ ದೇವ್ರಿಗೆ ನಾವೇ ಆರತಿ ಕೊಡ್ಬೋದು. ಅದು ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಬೇರೆ ಕಡೆ ಎಲ್ಲ ಆದರೆ ಪೂಜೆ ಸಾಮಾನಾಗಲಿ ಏನೇ ಆಗಲಿ ಇಸ್ಕೊಂಡು ಅಲ್ಲಿ ಸೈಡ್ಗೆ ಹಾಕ್ತಾರೆ. ಬಟ್ ಇಲ್ಲೇನಂದರೆ ನಾವೇ ಡೈರೆಕ್ಟ್ ತೊಗೊಂಡೋಗಿ ನಮ್ಮ ಕೈಯಾರ ನಾವು ಆರತಿ ಮಾಡ್ತೀವಲ್ಲ, ಅದು ನನಗೆ ತುಂಬ ಇಷ್ಟ ಆಗಿದೆ. ಅಂದರೆ ಇಲ್ಲ ಅದೇನೆ ಆರತಿ ಎಲ್ಲ ಕೊಟ್ಟಾದ್ಮೇಲೆ ಆಚೆ ಬಂದ್ವಿ, ಪ್ರಸಾದ ತಗೊಂಡು ನಾವೆಲ್ಲ ಆಮೇಲೆ ರಿಟರ್ನ್ ಹೊರಟ್ವಿ. ಯಾಕಂದರೆ ತುಂಬ ಲೇಟಾಗಿ ಹೋಗಿತ್ತು ಆಲ್ರೆಡಿ. ರಿಟರ್ನ್ ಹೊರಟ್ವಿ. ರೀಚ್ ಆಗೋಷ್ಟೊತ್ತಿಗೆ 10:30 ಆಗೋಗಿತ್ತು. ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿದ್ದರೆ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಯಾವ್ದಾದ್ರು ಪ್ಲೇಸ್ಗೆ ಹೋಗಬೇಕು ಅಂದರೆ ಕಮೆಂಟ್ ಮಾಡಿ, ಆದರೆ ಆ ಪ್ಲೇಸ್ನ ನಾನು ಕವರ್ ಮಾಡ್ತೀನಿ, ಬ್ಯಾಂಗ್ಳೂರ್ ಆದರೂ ಔಟ್ ಆಫ್ ಬ್ಯಾಂಗ್ಳೂರ್ ಆದರೂ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಬಾಯ್ ಬಾಯ್, ಟೇಕ್ ಕೇರ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.